ನಮಸ್ತೆ ಸುಷ್ಮಾ ಅವರೇ, ಹೇಗಿದ್ದೀರಾ? ನಮಸ್ತೆ ಮ್ಯಾಮ್. ಸೊ ಇಷ್ಟು ದಿನಗಳ ಕಾಲ ಚಿಕಿತ್ಸೆ ಪಡೆದು ಇವತ್ತು ಇಲ್ಲಿಂದ ಹೋಗ್ತಾ ಇದ್ದೀರಾ. ಏನ್ ಅನ್ನಿಸ್ತಾ ಇದೆ ನಮ್ಮ ಸಸ್ಯ ಸಂಜೀವಿನಿಯ ಚಿಕಿತ್ಸೆ ಬಗ್ಗೆ? ನಿಮ್ಮ ಈ 16 ದಿನದ ಸ್ಟೇ ಬಗ್ಗೆ ಹೇಳೋದಾದ್ರೆ ಏನ್ ಅನ್ಸುತ್ತೆ? ನಾನು ಫೀಡ್ಬ್ಯಾಕ್ ಬುಕ್ ಅಲ್ಲೂ ಇದನ್ನೇ ಬರ್ದಿರೋದು. ಭೂಲೋಕದ ಸ್ವರ್ಗ ಅಂತಾನೆ ಹೇಳ್ಬೋದು. ಪರಿಸರದ ಮಧ್ಯೆ ಸರಳ ಜೀವನ ನಡೆಸಿ ನಾವು ಆರೋಗ್ಯವಾಗಿ ಇರ್ಬೇಕು ಅಂದ್ರೆ ಇಂಥ ಜಾಗದಲ್ಲಿ ಇರ್ಬೇಕು ಮೇಡಮ್. ಎಷ್ಟು ಸರಳತೆ, ಎಷ್ಟು ದೈವ ಇದು ಅನುಗ್ರಹನೂ ಇದೆ ಇಲ್ಲಿ ಈ ಜಾಗದಲ್ಲಿ. ಜೊತೆಗೆ ಸರಳ ಜೀವನ ನಡೆಸಿ ಪರಿಸರದ ಮಧ್ಯ ಹೀಲ್ ಆಗೋದು ಎಕ್ಸ್ಪೀರಿಯನ್ಸೇ ಬೇರೆ. ಥೆರಪಿಸ್ಟ್ ಗಳೆಲ್ಲ ಹೇಗಿದ್ದಾರೆ? ಊಟ ತಿಂಡಿ ಹೇಗಿದೆ? ಸ್ಟೇ ಹೇಗಿದೆ? ಥೆರಪಿಸ್ಟ್ ಗಳಂತೂ ತುಂಬಾ ಸಾಫ್ಟ್ ಸ್ಪೋಕನ್, ಎಷ್ಟು ನಗ್ನಗ್ತಾ ಮುಗುಳ್ನಗೆಯಿಂದ ಯಾವಾಗ್ಲೂ ಇರ್ತಾರೆ. ನಾನು ಅದೇ ಅನ್ಕೊಂತೀನಿ, ಇವರಿಂದ ನಾವು ಇನ್ಸ್ಪಿರೇಷನ್ ತಗೋಬೇಕು. ನಾವು ಮನೆಗೆ ಹೋದ್ಮೇಲೆ ನಾವು ಹೇಗಿರ್ಬೇಕು ಅನ್ನೋದು ನಮಗೆ ಡಾಕ್ಟರ್ಸ್ ಇಂದ ಆಗ್ಲಿ, ಇಲ್ಲಿ ಸಹಪಾಠಿಗಳಿಂದ ಆಗ್ಲಿ, ಒಬ್ಬೊಬ್ಬರಿಂದಾನು ನಾನು ತುಂಬಾ ವಿಷಯಗಳನ್ನ ಕಲ್ತೆ ಇಲ್ಲಿ. ತುಂಬಾ ಸಂತೋಷ. ಊಟ ತಿಂಡಿ ಎಲ್ಲ ಸೇರ್ತಾ? ತುಂಬಾ ಚೆನ್ನಾಗಿತ್ತು ಮೇಡಮ್. ನಮ್ಮ ಮನೇಲಿ 1 ವೆರೈಟಿ ಮಾಡಿದ್ರೆ ಇಲ್ಲಿ 4 ವೆರೈಟಿ ಇರುತ್ತೆ. ಜೊತೆಗೆ ಸಾತ್ವಿಕ ಆರೋಗ್ಯ ವೃದ್ಧಿ ಮಾಡೋ ಅಂತ ಆಹಾರ. ಹಾಗಾಗಿ ನಂಗೆ ತುಂಬಾನೇ ಇಲ್ಲಿಗೆ ಬಂದಿದ್ದು ದೇವರ ಅನುಗ್ರಹ ಪ್ಲಸ್ ನಾನ್ ಪುಣ್ಯ ಮಾಡಿದ್ದೆ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಅದ್ರೊಟ್ಟಿಗೆ ನೀವು ಅಮ್ಮನ ಕರ್ಕೊಂಡ್ ಬಂದಿದ್ರಿ, ಅದು ಇನ್ನ ನಮ್ಗೆ ಖುಷಿ ಹಾಗೂ ಹೆಮ್ಮೆ ಕೂಡ ಅನ್ಸುತ್ತೆ. ಹೇಗೆ ಒಂದು ಹೆಣ್ಣು ಮಗಳು ತಾಯಿಗಾಗಿ ಸಮಯ ಕೊಟ್ಟು ಅಮ್ಮನ್ನು ಕರ್ಕೊಂಡ್ ಬಂದಿರುವಂತದ್ದು. ಬಿಕಾಸ್ ಅವರಿಗೆ ಈ ವಯಸ್ಸಲ್ಲಿ ಇದೊಂದು ದೊಡ್ಡ ಗಿಫ್ಟ್ ಅಂತಾನೆ ಹೇಳ್ಬೋದು. ಇಬ್ರಿಗೂ ಒಳ್ಳೇದಾಗ್ಲಿ ಅನ್ನೋದು ಉದ್ದೇಶ ಅಷ್ಟೇ. ತುಂಬಾ ಒಳ್ಳೆ ಕೆಲಸ, ತುಂಬಾನೇ ಸಂತೋಷ. ಮತ್ತೆ ಅಮ್ಮ ಈ ಇಳಿ ವಯಸ್ಸಲ್ಲಿ ಕೂಡ ಪಂಚಕರ್ಮ ಚಿಕಿತ್ಸೆಗೆ ಹೇಗ್ ಸ್ಪಂದಿಸಿದ್ರು? ಹೌದು, ಇಷ್ಟಪಟ್ರು. ಮನೆಯಲ್ಲೂ ನಮಗೆ ಇಷ್ಟ ಆರೈಕೆ ಮಾಡ್ಕೊಳಕ್ ಆಗಲ್ಲ, ಅಷ್ಟು ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ಎಲ್ಲರ ತಲೆಯಲ್ಲಿ ಒಂದಿರುತ್ತೆ, 70 ವರ್ಷ ಆಯ್ತು, ನಾನ್ ಪಂಚಕರ್ಮ ತಗೋಬಹುದಾ, ಸುಸ್ತಾಗ್ ಹೋಗಲ್ವಾ, ಇದೊಂದು ಯೋಚನೆ ಇರುತ್ತೆ. ಇಲ್ಲ ಆತರ ಎಲ್ಲ ಏನಿಲ್ಲ. ಅಮ್ಮಂಗ್ ಇಷ್ಟ ಆಯ್ತು. ಇಷ್ಟ ಆಗಿರೋದೆಲ್ಲ ಸರ್ ನನಗೆ ಇದನ್ನು ಮನೆಗ್ ಕೊಡಿ, ನಾನ್ ಮನೆಗ್ ಹೋಗಿ ಮಾಡ್ಕೊಂತೀನಿ ಅಂತ ಹೇಳ್ತಾ ಇದಾರೆ ಇವಾಗ. ಜೊತೆಗೆ ಇಲ್ಲಿ ಬಾಡಿ ವಿತ್ ಮೈಂಡ್ ಎರಡೂನು ಚೇಂಜ್ ಆಗುತ್ತಲ್ವಾ, ಹಾಗಾಗಿ ಹೀಲಿಂಗ್ ಫಾಸ್ಟ್ ಆಗುತ್ತೆ. ನನ್ಗೆ ಅಮ್ಮಂಗ್ ಇಬ್ರಿಗೂನು ಫಿಸಿಕಲಿನೂ ಇಂಪ್ರೂವ್ಮೆಂಟ್ ಇದೆ, ಮೈಂಡ್ ಲೆವೆಲ್ ಅಲ್ಲೂ ನನಗೆ ಪಂಚಕೋಶ ಕ್ಲೆನ್ಸಿಂಗ್ ಆಗ್ಲಿ, ಅಲ್ಲಿ ನದಿ ತೀರದ್ದು ವಿಹಾರ, ಸಮುದ್ರ ತೀರ ವಿಹಾರ ತುಂಬಾನೇ ನನಗೆ ಹೆಲ್ಪ್ ಆಗಿದೆ ಹೀಲ್ ಆಗಕ್ಕೆ. ಇವಾಗ ಪ್ರಾಣ ಚೈತನ್ಯ ಹೇಗ್ ಫೀಲ್ ಆಗ್ತಿದೆ? ಆನಂದಮಯ ಕೋಶ ಓಪನ್ ಆದ್ಮೇಲೆ ಅದು ಪ್ರಾಣ ಚೈತನ್ಯ ಕಾನ್ಸ್ಟೆಂಟ್ ಹರಿವಿದೆ. ತುಂಬಾ ಸಂತೋಷ. ಥ್ಯಾಂಕ್ ಯು ಸೋ ಮಚ್ ಫಾರ್ ಚೂಸಿಂಗ್ ಸಸ್ಯ ಸಂಜೀವಿನಿ. ತುಂಬಾ ಸಂತೋಷ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ವಿ ಆರ್ ಬ್ಲೆಸ್ಡ್.